ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2024-25ನೇ ಇಸ್ವಿಯಲ್ಲಿ ಯಾರ್ಯಾರು 10th ಮುಗಿಸ್ಬಿಟ್ಟು ಕಾಲೇಜ್ ಮೆಟ್ಲು ಹತ್ತಿರ್ತೀರಾ ಅಥವಾ PUC ಆದಮೇಲೆ ಡಿಗ್ರಿ ಕಾಲೇಜ್ಗೆ ಯಾರ್ಯಾರು ಜಾಯ್ನ್ ಆಗಿರ್ತಿಲ್ವ, ಸೊ ನಿಮ್ಮ ಎಲ್ಲರಿಗೂ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ. ಬೇರೆ ಪ್ರೈವೇಟ್ ಸೆಕ್ಟರಿಂದನೂ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಬರುತ್ತೆ. ಆದರೆ ಇದು ನಮ್ಮ ಗೌರ್ಮೆಂಟಿಂದ ಕೊಡ್ತಾ ಇರೋವಂಥ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ ಫ್ರೆಂಡ್ಸ್. ಇದು ಸೊ SSP ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನೋಡ್ತಿದ್ರೆ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕೊನೆವರೆಗೂ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ನ ಅರ್ಥ ಆಗುತ್ತೆ ನಿಮಗೆ. ಸೊ SSP ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಇದು 3 ಹಂತದಲ್ಲಿ ಸ್ಕಾಲರ್ಶಿಪ್ನ ಕೊಡ್ತಾರೆ ನಮ್ಮ ಸರ್ಕಾರದವರು. ಸೊ ಮೊದಲನೇದು ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ಆಗಿರುತ್ತೆ. ಎರಡನೇದು ವಿದ್ಯಾಶ್ರೀ ಅಂತ ಹೇಳ್ಬಿಟ್ಟು ಇದು ಒಂದು ಸ್ಕಾಲರ್ಶಿಪ್. ಮೂರನೇದು ಶುಲ್ಕ ವಿನಾಯಿತಿ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಫ್ರೆಂಡ್ಸ್, ಸರಿನಾ. ಮೆಟ್ರಿಕ್ ನಂತರ ಸ್ಕಾಲರ್ಶಿಪ್ ಅಂತಂದರೆ ನಿಮಗೆ ಒಂದು 3,500 ರೂಪಾಯಿನೂ ಕೊಡ್ತಾರೆ ಕಂಪಲ್ಸರಿಯಾಗಿ, ಎಲ್ಲರೂ ಅಪ್ಲೈ ಮಾಡಿ, ಸರಿನಾ. ಇನ್ನು ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಂತಂತಂದರೆ ನೀವು ಯಾರು ಮನೆಯಿಂದ ಹೋಗ್ತಿರಲ್ವಾ ಕಾಲೇಜ್ಗಳಿಗೆ, ಅವರಿಗೆಲ್ಲ ಅನ್ವಯ ಆಗುತ್ತೆ ಇದು. ಆದರೆ ಈ ವಿದ್ಯಾಶ್ರೀ ಸ್ಕಾಲರ್ಶಿಪ್ಪು ಯಾರಾದರೂ ನೀವು ಹಾಸ್ಟೆಲಲ್ಲಿ ಉಳ್ಕೊಂಡು ನೀವು ಕಾಲೇಜ್ಗೆ ಹೋಗಿಬಿಟ್ಟು ವಿದ್ಯಾಭ್ಯಾಸ ಮಾಡ್ತಿದ್ದೀರಾ ಅಂದರೆ ನಿಮಗೆ ಇದು ಅನ್ವಯ ಆಗೋದಿಲ್ಲ. ಶುಲ್ಕ ವಿನಾಯಿತಿ ಸ್ಕಾಲರ್ಶಿಪ್ ಅಂತಂದರೆ ಇದನ್ನು ನೀವು ಕಾಲೇಜಿಗೆ ಸೇರ್ಕೊಳ್ಳುವಾಗ ಫೀಸ್ ಕಟ್ಟಿರ್ತೀರಲ್ವ, ಸೊ ಹೀಗಾಗಿ ನೀವು ಕಟ್ಟಿರೋ ಫೀಸು ಇವಾಗ ಕಾಲೇಜ್ ಫೀಸ್ ಆಗಿರ್ಬೋದು, ಎಕ್ಸಾಮ್ ಫೀಸು, ಈ ಥರ ಎಷ್ಟೊಂದು ಇನ್ಕ್ಲೂಡ್ ಆಗಿ ನೀವು ಒಟ್ಟಿಗೆ ಟೋಟಲ್ ಅಡ್ಮಿಷನ್ ಮಾಡ್ಕೊಳ್ಳೋವಾಗನೇ ನಿಮ್ಮ ಹತ್ರ ಇಸ್ಕೊಂಡಿರ್ತಾರಲ್ವ ಫೀಸ್ನ, ಅದನ್ನು ಹಂತವಾಗಿ ತಗೊಂಡಿರೋದನ್ನ ನಿಮಗೆ ಶುಲ್ಕ ವಿನಾಯಿತಿ ಅಂತ ಹೇಳ್ಬಿಟ್ಟು ನಿಮಗೆ ರಿಟರ್ನ್ ಸ್ಕಾಲರ್ಶಿಪ್ ಮೂಲಕ ರಿಟರ್ನ್ ಬರುತ್ತೆ ಫ್ರೆಂಡ್ಸ್. ಸೊ ಅದನ್ನೇ ಶುಲ್ಕ ವಿನಾಯಿತಿ ಅಂತ ಹೇಳ್ಬಿಟ್ಟು 3 ವಿಭಾಗ, ಈ ಥರ 3 ವಿಭಾಗದಲ್ಲಿ. ಆದರೆ ಹಾಸ್ಟೆಲ್ ಉಳ್ಕೊಂಡು ವಿದ್ಯಾಭ್ಯಾಸ ಮಾಡೋರಿಗೆ ವಿದ್ಯಾಶ್ರೀ ಯೋಜನೆಯನ್ನು ಅನ್ವಯವಾಗೋದಿಲ್ಲ. ಮನೆಯಿಂದ ಹೋಗೋರಿಗಷ್ಟೇ ಆ ಸ್ಕಾಲರ್ಶಿಪ್ನ ಕೊಡ್ತಾರೆ. ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕೆ ಅರ್ಹತೆಗಳೇನೇನಿರಬೇಕಪ್ಪ ಅಂದರೆ, ಇವಾಗ ನೀವು ಕರ್ನಾಟಕದಲ್ಲೇ ವಾಸವಾಗಿರಬೇಕು. ಆ್ಯಂಡ್ ಮತ್ತು ನೀವು ಹಿಂದುಳಿದ ವರ್ಗ ಅಂದರೆ SC ST ಆಗಿರ್ಬೋದು, ಆ್ಯಂಡ್ 2A 3A 3B ಈ ಥರ ಕ್ಯಾಟಗರಿ 1 ಈ ಥರ ಎಲ್ಲದರೂ ಮಾಡ್ಕೋಬೋದು. ಆ್ಯಂಡ್ ಮತ್ತು ನೀವು ಓದಿರುವಂತಹ ಕಾಲೇಜು ರಿಜಿಸ್ಟರ್ ಆಗಿರಬೇಕು, ಗೌರ್ಮೆಂಟ್ ಕಾಲೇಜ್ ಅನ್ನೋ ಥರ ರಿಜಿಸ್ಟರ್ ಆಗಿರಬೇಕು. ಆಲ್ಮೋಸ್ಟ್ ಎಲ್ಲರೂ ಆ ಥರ ಕಾಲೇಜಲ್ಲೇ ಓದಿರ್ತೀರ. ಹೆಣ್ಮಕ್ಳಿಗೆ ಏನು ಆ ಥರ ರಿಸ್ಟ್ರಿಕ್ಷನ್ಸ್ ಏನಿಲ್ಲ, ಬಟ್ ಗಂಡು ಮಕ್ಕಳಾದರೆ ಒಂದು ಫ್ಯಾಮ್ಲಿಯಲ್ಲಿ ಇಬ್ಬರು ಅಷ್ಟೇ ಅಪ್ಲೈ ಮಾಡಬೇಕು. ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಬ್ಯಾಂಕ್ ಅಕೌಂಟು ಆ್ಯಂಡ್ ಆಧಾರ್ ಕಾರ್ಡು. ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು, ಸರಿನಾ. ಇದು ಆ್ಯಂಡ್ ಇಮೇಲು, ಕಾಸ್ಟ್ ಇನ್ಕಮ್, ಅದರಲ್ಲಿರೋ RD ನಂಬರ್ ಕೇಳ್ತಾರೆ. ಸೊ ಹೀಗಾಗಿ ಕಾಸ್ಟ್ ಇನ್ಕಮ್ ಆ್ಯಂಡ್ ಅಡ್ಮಿಷನ್ ರಿಸಿಪ್ಟ್ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಇವಾಗ ನೀವು 10th ಮುಗಿಸಿ ಕಾಲೇಜಿಗೆ ಜಾಯ್ನ್ ಆಗಿರ್ತೀರಲ್ವ, ನಿಮಗೆ ಒಂದು ಅಡ್ಮಿಷನ್ ರಿಸಿಪ್ಟ್ ಕೊಟ್ಟಿರ್ತಾರೆ. ಸೊ ಹೀಗಾಗಿ ಅದು ಮೇನು. ಆ್ಯಂಡ್ SSLC ಮಾರ್ಕ್ಸ್ ಕಾರ್ಡ್ ಕೂಡ ಕೇಳ್ತಾರೆ. ಸೊ ಮೇನ್ ಥಿಂಗ್ ಏನಪ್ಪ ಅಂದರೆ ನೀವು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿ, ಸರಿನಾ. ಸೊ ಇಷ್ಟು ಡಾಕ್ಯುಮೆಂಟ್ಸ್ನ ಕೇಳ್ತಾರೆ. ಮತ್ತು ಎಲ್ಲಿ ಅಪ್ಲೈ ಮಾಡೋದು ಅಂತಲೂ ಸುಮಾರು ಜನ ಕಮೆಂಟ್ ಮಾಡಿಬಿಡ್ತೀರಾ, ಅದಕ್ಕೆ ಇವಾಗೇ ಹೇಳ್ತಾ ಇದ್ದೀನಿ. ನೀವು ಆಲ್ಮೋಸ್ಟ್ ನೀವು ಕಾಲೇಜಲ್ಲೇ ಅಪ್ಲೈ ಮಾಡಿಕೊಡ್ತಾರೆ, ನೀವು ಅಲ್ಲೇ ಅಪ್ಲೈ ಮಾಡಿಸಿ, ಅದೇ ಉತ್ತಮ. ಇಲ್ಲಾಂದರೆ ಎಲ್ಲ ಕಡೆಯೂ ಸೈಬರಲ್ಲೂ ಮಾಡ್ತಾರೆ. ಮತ್ತು ಇದಕ್ಕೆ ಒಂದು ವೆಬ್ಸೈಟ್ ಕೂಡ ಇದೆ, ನೀವು ನೋಡ್ಕೊಳ್ಳಿ. SSP ಸ್ಕಾಲರ್ಶಿಪ್ ಮೊಬೈಲಲ್ಲೂ ಮಾಡ್ಕೋಬೋದು. ಆದರೆ ನಾನು ಹೇಳೋದು ಬೆಟರ್ ಅಂತಂದರೆ ನಿಮ್ಮ ಕಾಲೇಜಲ್ಲೇ ಮಾಡಿಕೊಡ್ತಾರೆ, ಕಾಲೇಜಲ್ಲೇ ಮಾಡಿಸಿ, ಸರಿನಾ. ಇಷ್ಟೇ ಡಾಕ್ಯುಮೆಂಟ್ಸು. ಸ್ಕಾಲರ್ಶಿಪ್ಪು ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಮಾಹಿತಿ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ಸ್ಕಾಲರ್ಶಿಪ್ಗೆ ಯಾಕೆ ಇಷ್ಟು ಮಹತ್ವ ಅಂತಂದರೆ ನಾವೆಲ್ಲ ಸ್ಕಾಲರ್ಶಿಪ್ ಅಮೌಂಟಲ್ಲೇ ಓದಿದ್ದೀವಿ, ನಮಗೆ ಎಷ್ಟು ಹೆಲ್ಪ್ ಆಗಿದೆ ಅಂತ ನಮಗೆ ಗೊತ್ತು. ಸೊ ಹೀಗಾಗಿ ನಮ್ಮ ಸರ್ಕಾರದಿಂದ ಕೊಡ್ತಾ ಇರುವಂಥ ಸ್ಕಾಲರ್ಶಿಪ್ಪು ನಿಮಗೆ ತಿಳಿಸ್ಬೇಕು ಅನ್ನಿಸ್ತು, ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.